ಇವತ್ತಿನ ಪ್ರಸಂಗಾಂಶ ನನ್ನ ಜೊತೆ ಹೇಳ್ರಿ. ನಿಮಗಿಂತ ಚಿಕ್ಕವರು, ನಿಮಗಿಂತ ಕೆಳಗಿರೋರು ಮೇಲೆ ಹೋಗುವಾಗ ಸಂತೋಷ ಪಡ್ರಿ. ನಮಗಿಂತ ಚಿಕ್ಕವರು, ನಮಗಿಂತ ಕೆಳಗಿರೋರು ನಮಗಿಂತ ಮೇಲೆ ಹೋದ್ರೆ ಏನು ಪಡ್ಬೇಕು? ನಾವು ಸಂತೋಷ ಪಡ್ಬೇಕು. ಫಸ್ಟ್ ವಚನ ಓದೋಣ. ವಿಮೋಚನೆ ಕಾಂಡ ಬರೆದ ಪುಸ್ತಕ 4ನೇ ಅಧ್ಯಾಯ 14 ಮತ್ತು 16ನೇ ವಚನ. ಯೆಹೋವನು ಅವನ ಮೇಲೆ ಕೋಪಗೊಂಡು, ಜೋರಾಗಿ ಹೇಳಬೇಕು, ಯೆಹೋವನು ಅವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತಾಡಬಲ್ಲವನೆಂಬುದು ನನಗೆ ಗೊತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀನು ಮಾಡಬೇಕಾದದ್ದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು. ಅವನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವಿ ಅಂದನು. ಮಗನ ಮಗಳೇ, ಸಹೋದರ ಸಹೋದರಿ, ಇಲ್ಲಿರುವಂತ ಸಂದರ್ಭ ಏನಪ್ಪ ಅಂದ್ರೆ, ಇಲ್ಲಿರುವಂತ ಸನ್ನಿವೇಶ ಏನಪ್ಪ ಅಂದ್ರೆ, ದೇವರು 3 ವರ್ಷ ಚಿಕ್ಕವನಾಗಿರುವಂತ ಮೋಶೆನ, ಅಂದ್ರೆ ಮೋಶೆ ಮತ್ತು ಆರೋನ್ ಅಣ್ಣ ತಮ್ಮ, ಆರೋನ್ ಅಣ್ಣ, ಮೋಶೆ ತಮ್ಮ, 3 ವರ್ಷ ಚಿಕ್ಕವನಾಗಿರುವಂತ ಮೋಶೆನ ತನ್ನ ಅಣ್ಣನ ಮೇಲೆ ದೇವರು ಮೋಶೆನ ದೇವರಾಗಿ ನೇಮಿಸ್ತಾ ಇದ್ದಾನೆ. ಬರೀ ಅಷ್ಟು ಮಾತ್ರ ಅಲ್ಲ, ಮೋಶೆ ಏನ್ ಮಾತಾಡ್ತಾನೋ ಅದನ್ನೇ ಅಣ್ಣ ಮಾತಾಡಬೇಕು. ಮೋಶೆ ಏನ್ ಹೇಳ್ತಾನೋ ಅದನ್ನ ಅಣ್ಣ ಜನರಿಗೆ ತಿಳಿಸ್ಬೇಕು. ಮೋಶೆ ಹೇಳೋದು ಬಿಟ್ಟು, ಅಂದ್ರೆ ತಮ್ಮ ಹೇಳೋದು ಬಿಟ್ಟು ಬೇರೆ ಏನು ಜನರಿಗೆ ಹೇಳಂಗಿಲ್ಲ. ದೇವರು ಹೇಳ್ತಾನೆ, ನಿಮ್ಮ ಅಣ್ಣನ ಮೇಲೆ ನಾನು ನಿನ್ನನ್ನು ದೇವರಾಗಿಡ್ತೇನೆ, ನಿಮ್ಮ ಅಣ್ಣ ನಿನಗೆ ಬಾಯಾಗಿರ್ತಾನೆ. ಮಗನ ಮಗಳೇ, ಸಹೋದರ ಸಹೋದರಿ, ಚೆನ್ನಾಗಿ ಗಮನಿಸ್ರಿ. ಬೈಬಲ್ ಹೇಳುತ್ತೆ, ಮೋಶೆಯನ್ನ ತನ್ನ ಅಣ್ಣನಿಗಿಂತ ದೇವ್ರ ಮೇಲಿಡುವಾಗ, ದೇವ್ರ ಸ್ಥಾನದಲ್ಲಿಡುವಾಗ, ಉನ್ನತ ಸ್ಥಾನದಲ್ಲಿಡುವಾಗ, ನನಗಿಂತ ನನ್ನ ತಮ್ಮ 3 ವರ್ಷ ಸಣ್ಣವನು, ನನಗಿಂತ ಅವನೇ ಮೇಲಿರ್ಬೇಕಾ? ನನಗಿಂತ ಅವನೇ ದೊಡ್ಡವನಾಗಿರ್ಬೇಕಾ? ಅವನು ಹೇಳೋದು ನಾನು ಕೇಳ್ಬೇಕಾ? ಅವನು ಹೇಳೋದನ್ನ ನಾನು ಜನರಿಗೆ ಹೇಳ್ಬೇಕಾ? ಅವನಾದ್ರೂ ನನಗೆ ದೇವರಾಗಿರ್ಬೇಕು, ನಾನಾದ್ರೂ ಅವನಿಗೆ ಬಾಯಿಯಾಗಿರ್ಬೇಕಾ? ಇದು ಯಾವ ನ್ಯಾಯ ಇದು ಅಂತ ಅನ್ಬಹುದಿತ್ತು. ಯಾರು? ಆರೋನ್ ಅನ್ಲಿಲ್ಲ. ತನಗಿಂತ ತನ್ನ ತಮ್ಮನನ್ನ ಮೇಲಿಡುವಾಗ, ತನಗಿಂತ ತನ್ನ ತಮ್ಮನನ್ನೇ ದೇವ್ರ ಸ್ಥಾನದಲ್ಲಿಡುವಾಗ ಬೈಬಲ್ ಹೇಳುತ್ತೆ, ಆರೋನನು ಅದನ್ನು ಕಂಡು ಹೃದಯದಲ್ಲಿ ಸಂತೋಷಪಟ್ಟಿದ್ದಾನೆ. ಮಗನ ಮಗಳೇ, ಸಹೋದರ ಸಹೋದರಿ, ಕೆಲವು ಜನ ಇರ್ತಾರೆ, ತಮಗಿಂತ ಕೆಳಗಿರೋರು ತಮಗಿಂತ ಮೇಲೆ ಹೋಗುವಾಗ ಅಸಲು ಸಂತೋಷ ಪಡಲ್ಲ, ಕೆಲವರು ಅಸಲು ಸಂತೋಷ ಪಡಲ್ಲ. ಇನ್ನು ತಮಗಿಂತ ಚಿಕ್ಕವರು ತಮಗಿಂತ ಒಳ್ಳೆ ಒಳ್ಳೆ ಜಾಬ್ಗಳಿಗೆ ಹೋಗುವಾಗ, ತಮಗಿಂತ ಒಳ್ಳೆ ಒಳ್ಳೆ ಪೋಸ್ಟ್ಗಳಿಗೆ ಹೋಗುವಾಗ ಕೆಲವರು ಅಸಲು ಸಹಿಸಲ್ಲ. ತಮಗಿಂತ ಚಿಕ್ಕವರು ತಮಗಿಂತ ಕೆಳಗಿರೋರು ಒಳ್ಳೆ ಕಾರುಗಳನ್ನ, ಬೈಕ್ಗಳನ್ನ ತಕ್ಕೊಳ್ಳುವಾಗ ಕೆಲವರು ಅಸಲು ಸಹಿಸಲ್ಲ. ತಮ್ಮ ಮೂಲಕ ರಕ್ಷಣೆ ಹೊಂದಿದವರು, ತಮಗಿಂತ ಹಿಂದೆ ರಕ್ಷಣೆ ಹೊಂದಿದವರು ದೇವರ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಲ್ಪಟ್ಟು ಫೇಮಸ್ ಆಗುವಾಗ ಕೆಲವರು ಅಸಲು ಸಹಿಸಲ್ಲ, ಸಂತೋಷ ಪಡಲ್ಲ. ತಮಗಿಂತ ಚಿಕ್ಕವರು ತಮಗಿಂತ ಕೆಳಗಿರೋರು ಒಳ್ಳೆ ಒಳ್ಳೆ ಸಂಪಾದನೆ ಮಾಡುವಾಗ, ಒಳ್ಳೆ ಆದಾಯವನ್ನು ಗಳಿಸುವಾಗ ಕೆಲವರು ಅಸಲು ಸಹಿಸಲ್ಲ, ಸಂತೋಷ ಪಡಲ್ಲ. ಮಗನ ಮಗಳೇ, ಸಹೋದರ ಸಹೋದರಿ, ಇದನ್ನೇನಂತಾರೆ? ಸಹಿಸೋದನ್ನೇನಂತಾರೆ? ಹೊಟ್ಟೆ ಕಿಚ್ಚು ಅಂತಾರೆ ಇದನ್ನ, ಅಸೂಯೆ ಅಂತಾರೆ ಇದನ್ನ. ಈ ಹೊಟ್ಟೆ ಕಿಚ್ಚು ಪಡೋರಿಗೆ ಒಂದು ಮಾತು ಹೇಳ್ತೀನಿ ನಾನು. ಇನ್ನೊಬ್ಬರ ಹತ್ರ ಇರುವಂತ ಒಳ್ಳೆ ಹಣ ನೋಡಿ, ಇನ್ನೊಬ್ಬರ ಹತ್ರ ಇರುವಂತ ಒಳ್ಳೆ ಆಸ್ತಿ ನೋಡಿ, ಇನ್ನೊಬ್ರು ಹಾಕೊಂಡಂತ ಒಳ್ಳೆ ಡ್ರೆಸ್ ನೋಡಿ, ಇನ್ನೊಬ್ರು ಚೆನ್ನಾಗಿ ಕಾರಲ್ಲಿ ತಿರುಗಾಡೋದು ನೋಡಿ, ಇನ್ನೊಬ್ರು ಒಳ್ಳೆ ಚೆನ್ನಾಗಿ ಪೋಸ್ಟಲ್ಲಿ ಇರೋದು ನೋಡಿ, ಇನ್ನೊಬ್ರು ಚೆನ್ನಾಗಿ ದುಡಿಯೋದು ನೋಡಿ, ಸಂಪಾದನೆ ಮಾಡೋದು ನೋಡಿ, ಚೆನ್ನಾಗಿ ಆದಾಯ ಗಳಿಸೋದು ನೋಡಿ, ಹೊಟ್ಟೆ ಕಿಚ್ಚು ಏನು ಪಡ್ತಿರಲ್ಲ, ಆ ಹೊಟ್ಟೆ ಕಿಚ್ಚು ಪಡೋದ್ರಿಂದ ನಿಮಗೇನ ಬರುತ್ತಾ? ಅಂದ್ರೆ ನೀವು ಹೊಟ್ಟೆ ಕಿಚ್ಚು ಪಟ್ಕೊಳ್ಳಿ, ಅವ್ರದೆಲ್ಲ ನಿಮಗೆ ಬರುತ್ತಾ? ಬರಲ್ಲಲ್ವಾ?
ಬರಲ್ಲ. ಓಕೆ, ನೀವು ಹೊಟ್ಟೆ ಕಿಚ್ಚುಪಟ್ರೆ ಅವ್ರಿಗೆ ನನ್ನ ಕಡಿಮೆ ಆಗುತ್ತಾ? ಅದು ಕೂಡ ಆಗಲ್ವಾ? ಇಲ್ಲ, ಅವ್ರಿನ್ನೂ ಬೆಳಿತಾನೇ ಇರ್ತಾರೆ, ಅವ್ರಿನ್ನೂ ಅಭಿವೃದ್ಧಿ ಆಗ್ತಾನೇ ಇರ್ತಾರೆ. ಮಗನಿ ಮಗಳೇ, ಸೋದರ ಸೋದರಿ, ಇನ್ನೊಬ್ಬರ ಹತ್ರ ಇರುವಂತ ಹಣ ನೋಡಿ, ಇನ್ನೊಬ್ಬರ ಹತ್ರ ಇರುವಂತ ಆಸ್ತಿ ನೋಡಿ, ಇನ್ನೊಬ್ಬರ ಸಂಪಾದನೆ ನೋಡಿ, ಇನ್ನೊಬ್ಬರ ಒಳ್ಳೆ ದುಡಿಮೆ ನೋಡಿ, ಇನ್ನೊಬ್ಬರ ಒಳ್ಳೆ ಜಾಬ್ ನೋಡಿ, ಇನ್ನೊಬ್ಬರ ಒಳ್ಳೆ ವ್ಯಾಪಾರ ನೋಡಿ ಹೊಟ್ಟೆ ಕಿಚ್ಚುಪಟ್ರೆ ಅವ್ರದ್ದು ನಿಮಗೆ ಬರಲ್ಲ, ಮತ್ತು ಅವ್ರದ್ದು ಏನು ಕಡಿಮೆನೂ ಆಗಲ್ಲ, ಅವ್ರು ಇನ್ನೂ ಬೆಳೀತಾ ಇರ್ತಾರೆ. ಆ ಹೊಟ್ಟೆ ಕಿಚ್ಚುಪಡೋದ್ರ ಬದಲು ಸಂತೋಷ ಪಟ್ರೆ ಆ ಕುಟುಂಬದವ್ರಿಗೆ ನೀವು ಇಷ್ಟ ಆಗ್ತೀರಿ, ಆ ಮನೆಯವ್ರಿಗೆ ನೀವು ಇಷ್ಟ ಆಗ್ತೀರಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪರಲೋಕದ ದೇವರಿಗೆ ನೀವು ಇಷ್ಟ ಆಗ್ತೀರಿ. ನಿಮಗಿಂತ ಚಿಕ್ಕವರು, ನಿಮಗಿಂತ ಕೆಳಗಿರೋರು, ನಿಮಗಿಂತ ಮೇಲೆ ಹೋಗುವಾಗ, ಒಳ್ಳೆ ಒಳ್ಳೆ ಜಾಬ್ಗಳಿಗೆ ಹೋಗುವಾಗ, ಒಳ್ಳೆ ಒಳ್ಳೆ ಪೋಸ್ಟ್ಗಳಿಗೆ ಹೋಗುವಾಗ, ಒಳ್ಳೆ ಒಳ್ಳೆ ಮನೆ ಕಟ್ಟುವಾಗ, ಒಳ್ಳೆ ಒಳ್ಳೆ ಸಂಪಾದನೆ ಮಾಡುವಾಗ, ಕಾರ್ ತಕ್ಕೊಳ್ಳುವಾಗ, ಬೈಕ್ ತಕ್ಕೊಳ್ಳುವಾಗ ನೀವು ಸಂತೋಷ ಪಡ್ತೀರಲ್ಲ, ನೀವು ಸಂತೋಷ ಪಟ್ರೆ ಆ ಕುಟುಂಬದವರು ನಿಮ್ಮ ನೋಡಿ ಏನು ಹೇಳ್ತಾರೆ ಗೊತ್ತಾ? ಎಷ್ಟೋ ಜನ ನಾವು ಚೆನ್ನಾಗಾಗಿದ್ದು ನೋಡಿ ಸಹಿಸ್ಲಿಲ್ಲ, ಸಂತೋಷ ಪಡಲಿಲ್ಲ. ಆದರೆ ಈ ಅಣ್ಣ ಹಂಗಲ್ಲ, ನಾವು ಚೆನ್ನಾಗಾಗದೆ ಬಯಸ್ತಾರೆ. ಈ ಅಕ್ಕ ಹಂಗಲ್ಲ, ನಾವು ಚೆನ್ನಾಗಾಗದೆ ಬಯಸ್ತಾರೆ. ಈ ಅಮ್ಮ ಹಂಗಲ್ಲ, ನಾವು ಚೆನ್ನಾಗಾಗದೆ ಬಯಸ್ತಾರೆ. ಈ ತಮ್ಮ ಹಂಗಲ್ಲ, ನಾವು ಚೆನ್ನಾಗಾಗದೆ ಬಯಸ್ತಾರೆ. ಈ ಕುಟುಂಬದವ್ರು ಹಂಗಲ್ಲ, ನಾವು ಚೆನ್ನಾಗಾಗದೆ ಬಯಸ್ತಾರೆ. ಈ ಪಾಸ್ಟರ್ ಹಂಗಲ್ಲ, ನಾವು ಚೆನ್ನಾಗಾಗದೆ ಬಯಸ್ತಾರಂತ ನಿಮ್ಮ ಬಗ್ಗೆ, ಅಂದ್ರೆ ನೀವು ಸಂತೋಷ ಪಡುವಾಗ ನಿಮ್ಮ ಬಗ್ಗೆ ಪ್ರಪಂಚಕ್ಕೆ ಅವರು ಸಾಕ್ಷಿ ಕೊಡ್ತಾರೆ. ಭಾಳ ಜನ ನಾನು ಮಾತಾಡೋದು ಕೇಳಿಸ್ಕೊಂಡಿನಿ. ಏನಂತ ಮಾತಾಡ್ತಾರೆ ಅಂದರೆ, ಅಯ್ಯೋ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರನ್ನ ಮೀಟ್ ಆಗ್ತಾರೆ, ಹೆಂಗೆ ದುಡಿತಾರೆ, ಹೆಂಗೆ ಸಂಪಾದಿಸ್ತಾರೆ, ನಮಗೇನು ಗೊತ್ತಾಗ್ತಾ ಇಲ್ಲ, ಎಲ್ಲ ಸೀಕ್ರೆಟ್ ಗುಟ್ಟು ಗುಟ್ಟಾಗಿ ಮಾಡ್ತಾರೆ. ನನ್ನ ಮೊಬೈಲ್ ನಂಬರ್ ಬ್ಲಾಕ್ ಮಾಡಿದ್ದಾರೆ, ನನ್ನ ವಾಟ್ಸಪ್ ಕೂಡ ಬ್ಲಾಕ್ ಮಾಡಿದ್ದಾರೆ, ಏನು ತಿಳಿಯಲ್ಲ, ಎಲ್ಲ ಸೀಕ್ರೆಟ್ ಆಗಿ ಗುಟ್ಟು ಗುಟ್ಟಾಗಿ ಮಾಡ್ತಾರೆ. ಯಾಕೆ ಅವ್ರು ನಿನಗೇನು ತಿಳಿಸ್ದಂಗೆಲ್ಲ ಗುಟ್ಟು ಗುಟ್ಟಾಗಿ ಮಾಡ್ತಾರೆ? ನೀನು ಪದೇ ಪದೇ ಎರಡಕ್ಕೂ ಮೂರಕ್ಕೂ ಸಣ್ಣದಕ್ಕೂ ದೊಡ್ಡಕ್ಕೂ ಪದೇ ಪದೇ ಹೊಟ್ಟೆ ಕಿಚ್ಚುಪಟ್ರೆ, ಪದೇ ಪದೇ ಅಸೂಯೆ ಪಟ್ರೆ ನಿನ್ನ ಸಾವಾಸ ಕಟ್ಟು ಮಾಡದೆ ಇನ್ನೇನು ಮಾಡ್ತಾರೆ? ನೀನು ಸಣ್ಣದಕ್ಕೂ ದೊಡ್ಡದಕ್ಕೂ ಹಗಲೆಲ್ಲ ಹೊಟ್ಟೆ ಕಿಚ್ಚುಪಟ್ರೆ, ನಿನ್ನ ಸಾವಾಸ ಕಟ್ ಮಾಡದೆ, ನಿನ್ನ ನಂಬರ್ ಬ್ಲಾಕ್ ಮಾಡದೆ, ನಿನ್ನ ವಾಟ್ಸಪ್ ಬ್ಲಾಕ್ ಮಾಡದೆ ಇನ್ನೇನು ಮಾಡಬೇಕು? ಮೊದಲು ಸಂತೋಷ ಪಡೋದು ಕಲಿ, ಆಮೇಲೆ ಅವರು ನಿನ್ನ ಪ್ರೀತಿ ಮಾಡೇ ಮಾಡ್ತಾರೆ. ಅಲ್ಲೇಲೂಯ. ನೀನು ಸಂತೋಷ ಪಡಲ್ಲ, ಅದಕ್ಕೆ ಒಂದು ಮಾತು ಹೇಳ್ತೀನಿ, ನಾನೇ ಆಗಲಿ ನೀವೇ ಆಗಲಿ ಪ್ರಪಂಚದಲ್ಲಿ ಯಾರೇ ಆಗಲಿ ನಮ್ಮ ಸಂತೋಷನ, ನಮ್ಮ ಬೆಳವಣಿಗೆನ ನಾವು ಎಲ್ಲರ ಮುಂದೆ ಹೇಳಲ್ಲ. ಯಾರ ಮುಂದೆ ಮಾತ್ರ ಹೇಳ್ತೀವಿ ಅಂದರೆ, ನಮ್ಮ ಸಂತೋಷನ ನೋಡಿ ಯಾರು ಸಂತೋಷ ಪಡ್ತಾರ ಅವ್ರ ಮುಂದೆನೇ ಹೇಳೋದು. ಪಕ್ಕದ ನೋಡಿ ಹೇಳ್ರಿ, ಅಣ್ಣ, ಅಕ್ಕ, ಸಿಸ್ಟರ್, ನಿಮ್ಮ ಸಂತೋಷನ ನೀನು ಎಲ್ಲರ ಮುಂದೆ ಹೇಳ್ಬೇಡ. ಯಾರ ಮುಂದೆ ಹೇಳ್ಬೇಕು? ನಿಮ್ಮ ಸಂತೋಷನ ನೋಡಿ ಯಾರು ಸಂತೋಷ ಪಡ್ತಾರೋ ಅವ್ರ ಮುಂದೆನೇ ನಮ್ಮ ಸಂತೋಷ ಹೇಳ್ಬೇಕು. ಯಾರಿಗಾದ್ರೂ ಒಳ್ಳೆ ವ್ಯಾಪಾರ ಆಗತ್ತೆ ಅನ್ಕೊಳ್ರಿ, ಯಾರಿಗಾದ್ರೂ ಒಳ್ಳೆ ವ್ಯಾಪಾರದಲ್ಲಿ ಲಾಭ ಬಂದ ತಂದ್ಕೊಳ್ರಿ, 1 ಲಕ್ಷ ರೂಪಾಯಿ ಲಾಭ ಬಂದ ತಂದ್ಕೊಳ್ರಿ, ಜಾಬ್ ಸಿಕ್ಕ ತಂದ್ಕೊಳ್ರಿ, ಮಗಳಿಗೆ ಮದುವೆ ಫಿಕ್ಸ್ ಆಗತ್ತೆ ಅನ್ಕೊಳ್ರಿ, ಒಳ್ಳೆ ಮನೆ ಕಟ್ಟಿದಾರೆ ಅನ್ಕೊಳ್ರಿ, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಾ, ಜಾಬ್ ಸಿಕ್ತಾ, ಲೋನ್ ಸ್ಯಾಂಕ್ಷನ್ ಆಯ್ತಾ, ಮನೆ ಕಟ್ಟಿದ್ರ, ಟಕ್ಕನೆ ಫೋನ್ ಮಾಡ್ತಾರೆ. ಎಲ್ಲರಿಗೂ ಹೋಗಲ್ಲ ಫೋನ್, ಟಕ್ಕನೆ ನೀವು ಫೋನ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಈ ಅಕ್ಕ ನಮಗೆ ಒಳ್ಳೆಯದೇ ಬಯಸ್ತಾರೆ, ಈ ಅಣ್ಣ ನಮಗೆ ಒಳ್ಳೆಯದೇ ಬಯಸ್ತಾರೆ. ನೀವು ಪ್ರಾರಂಭದಲ್ಲಿ ಚೆನ್ನಾಗಿ ಸಂತೋಷ ಪಟ್ಟಂಗೆ ಮಾಡಿ, ಖುಷಿ ಪಟ್ಟಂಗೆ ಮಾಡಿ, ಅಯ್ಯಯ್ಯೋ ಆನಂದ ಪಟ್ಟಂಗೆ ಮಾಡಿ, ಆಮೇಲೆ ನೀವು ಸಹ ಹೊಟ್ಟೆ ಉರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರ, ಆಮೇಲೆ ನಿಮ್ಮ ಸಹವಾಸ ಕೂಡ ಕಟ್ ಮಾಡಿ ನಿಮ್ಮ ನಂಬರ್ನು ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ. ಅದಕ್ಕೋಸ್ಕರ ಎಂಥ ಪರಿಸ್ಥಿತಿಲಿ ಕೂಡ ಹೊಟ್ಟೆ ಕಿಚ್ಚು ಪಡಬೇಡಿ. ನಿಜ ಹೇಳ್ತೇನೆ, ನಮ್ಮ ಚರ್ಚಲ್ಲಿ ಯಾರಿಗಾದರೂ ಒಳ್ಳೆ ಹಣ ಸಿಕ್ತ ಅನ್ಕೊಳ್ಳಿ, ಒಂದು ಹಣ ಬಂತು ಅನ್ಕೊಳ್ಳಿ, ಟಕ್ಕನೆ ನನಗೆ ಫೋನ್ ಮಾಡ್ತಾರೆ. ಮಕ್ಕಳಿಗೆ ಮದುವೆ ಫಿಕ್ಸ್ ಆಯ್ತು ಅನ್ಕೊಳ್ಳಿ, ಟಕ್ಕನೆ ನನಗೆ ಫೋನ್ ಮಾಡ್ತಾರೆ. ಇವತ್ತು 1 ಲಕ್ಷ ರೂಪಾಯಿ ವ್ಯಾಪಾರದಲ್ಲಿ ದುಡ್ದಾರ ಅನ್ಕೊಳ್ಳಿ, ಟಕ್ಕನೆ ನಮಗೆ ಫೋನ್ ಮಾಡ್ತಾರೆ. ಜಾಬ್ ಸಿಕ್ಕೊಳ್ಳೆ, ಟಕ್ಕನೆ ನಮಗೆ ಫೋನ್ ಮಾಡ್ತಾರೆ. ಯಾಕೆ ಗೊತ್ತಾ? ನಾವು ಚೆನ್ನಾಗಾಗದೆ ನಮ್ಮ ಪಾಸ್ಟರ್ ಬಯಸ್ತಾ ಇದ್ದಾರೆ,
ನಾವು ಚೆನ್ನಾಗಾಗದೆ ನಮ್ಮ ಪಾಸ್ಟ್ರಮ್ಮ ಬಯಸ್ತಾ ಇದ್ದಾರೆ. ಫೋನ್ ಮಾಡ್ಬೇಕಾದ್ರೆ ಹೇಳ್ತಾರೆ ಅವರು, ಸಾರ್ ನಿಮಗೊಂದೇ ಹೇಳ್ತಾ ಇರೋದು, ಪಾಸ್ಟ್ರಮ್ಮ ನಿಮಗೊಂದೇ ಹೇಳ್ತಾ ಇರೋದು, ಅದು ಫಸ್ಟ್ ನಿಮಗೆ ಹೇಳ್ತಾ ಇರೋದು. ಬೈಬಲ್ ವಾಕ್ಯ ಹೇಳುತ್ತೆ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ ಅಳ್ರಿ. ಅಳೋರ ಸಂಗಡ ಅಳಜಿ. ಯಾರಿಗಾನ ಏನನ್ನು ಕೆಟ್ಟದಾಗತ್ತಂತ ಹತ್ಕೊಂತ ಕುಂತ್ಕೊಂತಾರ, ಒಳಗೆ ಖುಷಿ ಹಂಗೆ ಆಗಲಿ ಹಂಗೆ ಆಗಲಿ. ಈಗ ಸುಮ್ಮನೆ ಅವಾಗ ಅಳ್ಬೋದು. ಅಳೋರ ಸಂಗಡ ಅಳೋದು ಈಸಿ, ಸಂತೋಷ ಪಡೋರ ಸಂಗಡ ಸಂತೋಷ ಪಡೋದು ಈಸಿ ಅಲ್ಲ. ಇವ್ ನೋಡ್ರಿ, ಒಬ್ರು ಮನೆ ಕಟ್ಟಿರ್ತಾರೆ, ಮನೆ ಕಟ್ಟಿ ನಿಮ್ಮನ್ನು ಬಂದು ಸಂತೋಷದಿಂದ ಕರೀತಾರೆ, ಮನೆ ಕಟ್ಟಿದೀವಿ ಅಕ್ಕ, ಓಪನ್ ಮಾಡಕ್ ಬರ್ರಿ ಅಕ್ಕ ಅಂದ್ರೆ ಅವ್ರು ಸಂತೋಷ ಪಡುವಾಗ ನೀನೇನು ಪಡ್ಬೇಕು ಅವಾಗ? ಕಷ್ಟ ಕಷ್ಟ. ಒಳಗೆಲ್ಲ ಉರ್ಕೊಂತಿರ್ತೀಯ, ಮೇಲೆ ನಗಂದ್ರು ನಗ್ತೀಯ, ಇಲ್ಲ ಅಂತ ಅಂತ ನಗ್ತೀಯ, ಒಳಗಡೆ ಉರ್ಕೊಂತಿರ್ತೀಯ. ಕೇಳ್ರಿ, ಸಂತೋಷ ಪಡೋರ ಸಂಗಡ ಸಂತೋಷ ಪಡೋದು ಹೆಂಗಂದ್ರೆ, ಯಾರಾದ್ರೂ ಮನೆ ಕಟ್ಟಿ ನಿಮ್ಮನ್ನು ಸಂತೋಷದಿಂದ ಕರೆಯುವಾಗ ಸಂತೋಷ ಪಟ್ಟಂಗೆ ಆಕ್ಟಿಂಗ್ ಮಾಡಬೇಡ, ಸಂತೋಷ ಪಡು. ಯಾರಿಗಾದ್ರೂ ಜಾಬ್ ಸಿಕ್ ಸಂತೋಷ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರಾ, ಅದು ಸಂತೋಷದಿಂದ ಹೇಳ್ಕೊಳ್ತಾ ಇದ್ದಾರಾ, ಹೊಟ್ಟೆ ಕಿಚ್ಚು ಪಡಬೇಡ, ಸಂತೋಷ ಪಡು. ಯಾರಾದ್ರೂ ಲೋನ್ ಶಾಂಕ್ಷನ್ ಐತಂತ ಸಂತೋಷದಿಂದ ಹೇಳ್ಕೊಳ್ತಾ ಇದ್ದಾರಾ, ಸಂತೋಷ ಪಡು. ಯಾರಾದ್ರೂ ಅನಾರೋಗ್ಯದಿಂದ ಗುಣ ಆಗಿದ್ದನ್ನ ಸಂತೋಷದಿಂದ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರಾ, ಮನಪೂರ್ವಕವಾಗಿ ಸಂತೋಷ ಪಡು. ಯಾರಾದ್ರೂ ಬೈಕ್ ತಕೊಂಡ್ಬಂದಿವಂತ, ಕಾರ್ ತಕೊಂಡ್ಬಂದಿವಂತ ಸಂತೋಷದಿಂದ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರಾ? ಏನ್ ಜಗತ್ನ ಯಾವನ್ ತಂದಿಲ್ಲ, ಕಾರ್ ಇವನೊಬ್ಬನೇ ತಂದಿರೋದು. ಒಳಗ ಹಿಂದೆ ಮಾತಾಡ್ಕೊಂಡು ಮುಂದೆ ಸಂತೋಷ ಪಡೋದಲ್ಲ, ಮನಪೂರ್ವಕವಾಗಿ ಸಂತೋಷ ಪಡು. ಆಮೇನ್. ಮನಪೂರ್ವಕವಾಗಿ ಸಂತೋಷ ಪಡು. ದೇವ್ರಿಗೆ ಸ್ತೋತ್ರ. ನೀನು ಸಂತೋಷ ಪಟ್ರೆ ಆಮೇನ್, ಆ ಕುಟುಂಬದವ್ರಿಗೆ ನೀವು ಇಷ್ಟ ಆಗ್ತೀರಿ, ದೇವರಿಗೆ ನೀವು ಇಷ್ಟ ಆಗ್ತೀರಿ. ನಿಮಗಿಂತ ಚಿಕ್ಕವರು, ನಿಮಗಿಂತ ಕೆಳಗಿರೋರು, ನಿಮಗಿಂತ ಮೇಲೆ ಹೋಗುವಾಗ ನಿಜ ಹೇಳ್ರಿ, ಎಷ್ಟು ಜನ ಸಂತೋಷ ಪಡ್ತೀರ? ಇವು ನೀವು ಕೇಳ್ಬೋದು, ಏನು ಸಾರ್ ನಮಗಿಂತ ಚಿಕ್ಕವ್ರು ನಮಗಿಂತ ಮೇಲೆ ಹೋದ್ರೆ ಮತ್ತು ನಾವೇನು ಕೆಳಗೆ ಇರ್ಬೇಕೇನು ಸಾರ್ ಅಂತ ನಿಮಗೆ ಅನಿಸ್ಬೋದು. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ದೇವರು ಮೋಶೆನ ಒಂದೇ ಆಶೀರ್ವಾದ ಮಾಡಿದ್ನ, ಆರೋನನ್ನು ಆಶೀರ್ವಾದ ಮಾಡಿದ್ನ? ದೇವ್ರು ಕೇಳಿಸ್ಕೊಡ್ರಿ, ನಾನು ಮೋಶೆ ಬಾಯಿಗೂ ಸಹಾಯವಾಗಿರ್ತೇನೆ, ನಿನ್ನ ಬಾಯಿಗೂ ನಾನು ಸಹಾಯವಾಗಿರ್ತೇನೆ. ಕೇಳ್ರಿ ಕೇಳ್ರಿ, ನೀನು ನಿನಗಿಂತ ಚಿಕ್ಕವರು ಮೇಲೆ ಹೋಗುವಾಗ ನೀನು ಸಂತೋಷ ಪಟ್ರೆ ಬರೀ ಅವ್ರನ್ನೊಬ್ಬರನ್ನೇ ದೇವ್ರ ಮೇಲೆ ಇಡೋದಲ್ಲ, ಸಂತೋಷ ಪಡುವ ನಿನ್ನನ್ನು ದೇವ್ರ ಮೇಲೆ ಒಯ್ತಾರೆ. ಅವ್ರನ್ನ ಒಂದು ವಿಷಯದಲ್ಲಿ ದೇವ್ರ ಮೇಲೆ ಇಟ್ಟರೆ ನಿನ್ನನ್ನು ಇನ್ನೊಂದು ವಿಷಯದಲ್ಲಿ ದೇವ್ರ ಮೇಲೆ ಇಡ್ತಾರೆ. ಅವ್ರಿಗೆ ಆ ವಿಷಯದಲ್ಲಿ ದೇವ್ರ ಸಮೃದ್ಧಿ ಕೊಟ್ಟರೆ ನಿನಗೆ ಇನ್ನೊಂದು ವಿಷಯದಲ್ಲಿ ದೇವ್ರ ಸಮೃದ್ಧಿ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸಂತೋಷ ಪಡೋರ್ನ ದೇವರು ಖಂಡಿತವಾಗಿ ಅವ್ರನ್ನು ಸಹ ದೇವರು ಆಶೀರ್ವಾದ ಮಾಡಿ ಮೇಲೆತ್ತುವ ದೇವರಾಗಿದ್ದಾನೆ. ಏನ್ ಸಾರ್ ಇನ್ನೊಬ್ರು ಬರೀ ಬೆಳೆಯದೇ ನೋಡ್ಕೊಂಡು ನಾವು ಸಂತೋಷ ಪಡ್ಬೇಕಾ? ನಾವು ಬೆಳೆಯಲ್ವಾ? ಖಂಡಿತ ನೀನು ಸಂತೋಷ ಪಡು. ಇನ್ನೊಬ್ರು ಬೆಳೆಯೋದು ನೋಡಿ ಸಂತೋಷ ಪಡು. ಒಂದು ವೇಳೆ ನಿಮಗಿಂತ ಚಿಕ್ಕವರು ಬೆಳೆದ್ರೆ ಸಂತೋಷ ಪಡು. ದೇವರು ಹೇಳ್ತಾನೆ, ಅವ್ರ ಜೊತೆಯಲ್ಲಿ ನಿನ್ನನ್ನು ಕೆಳಗಿಡಲ್ಲ, ನಿನ್ನನ್ನು ಸಹ ನಾನು ಆಶೀರ್ವಾದ ಮಾಡ್ತೇನೆ.